ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ರೀಲ್ಗೆ. ಸೊ ಇವತ್ತಿನ ರೀಲ್ ಏನು ತಿಳಿಸ್ಕೊಡ್ತೇನೆ ಅಂದರೆ ಹಿಂದಿನ ರೀಲಲ್ಲಿ ನೋಡಿರ್ತೀರ ಕಾಫಿ ರೀಪ್ಲಾಂಟೇಷನ್ದು ಪ್ರೊಸೆಸ್ ಫಸ್ಟು ವೀಡಿಯೋ. ಸೊ ಸೆಕೆಂಡ್ ವೀಡಿಯೋ ಇದು. ಸೊ ನೆಕ್ಸ್ಟು ಪ್ರೊಸೆಸ್ ಎಲ್ಲ ಆದಮೇಲೆ ಗಿಡಗಳೆಲ್ಲ ತೆಗೆದು ರೋಬಸ್ಟ ಗಿಡಗಳು ಹೊಸ ಗಿಡಗಳು ರೀಪ್ಲಾಂಟ್ ಮಾಡಬೇಕು. ಇಲ್ಲಿ ನಾವು ಪ್ಲ್ಯಾಂಟ್ ಮಾಡ್ತಿರೋ ಬಂದು TR9 ಗಿಡಗಳು. ಸ್ವಲ್ಪ ಅರೇಬಿಕ ಗಿಡಗಳು ಹಾಗೆ ಇದೆ. ಸೊ ಅದನ್ನು ಫಸಲು ಕೊಯ್ಕೊಬಿಟ್ಟು ಕಡಿಯೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಕೊಂಡಿರೋದು. ರೋಬಸ್ಟ ಎಲ್ಲ ಚೆರಿ ಮಾಡಿಬಿಟ್ಟು ಸೊ ಅದನ್ನೆಲ್ಲ ತೆಗ್ದಿದ್ದೀವಿ ಆಲ್ರೆಡಿ. ಸೊ ಏನು ಅರೇಬಿಕ ಗಿಡ ಇದೆ ಅದನ್ನು ಮಾತ್ರ ಉಳಿಸ್ಕೊಂಡಿದ್ದೀವಿ ಸದ್ಯಕ್ಕೆ. ಸೊ ಹಣ್ಣು ಕುಯ್ದುಬಿಟ್ಟು ಪಾರ್ಚಮೆಂಟ್ ಮಾಡ್ಕೊಳ್ಳೋ ಅಂತ. ಸೊ ನಾವು ಹಾಕ್ತಾ ಇರೋದು ಬಂದು TR9 ಗಿಡಗಳು ನೋಡ್ಬೋದು ನೀವು. ಸೊ ಮಾಮೂಲಿ ಈ ಕೆಲವರೆಲ್ಲ ಏನು ಮಾಡ್ತಾರೆ, ಗುಂಡಿ ತೆಗೆದುಬಿಟ್ಟು ಬಿಟ್ಬಿಡ್ತಾರೆ ಹಾಗೆ. ಮತ್ತೆ ಇನ್ನೊಂದು 2 ತಿಂಗಳಾದಮೇಲೆ ಸೊ ಮತ್ತೆ ಅದೇ ಗುಂಡಿ ತೆಗೆದುಬಿಟ್ಟು ಆ ಥರನೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಮಾಮೂಲಿ ಆನ್ ಸ್ಪಾಟಲ್ಲೇ ಗುಂಡಿ ತೆಗೆದುಬಿಟ್ಟು ಈ ಥರನೂ ಕೂಡ ಗಿಡಗಳನ್ನ ಪ್ಲ್ಯಾಂಟ್ ಮಾಡ್ಬೋದು. ಸೊ ನಿಮಗೆ ಯಾವ ಥರ ಪ್ಲ್ಯಾಂಟ್ ಮಾಡಿದ್ರು ಕೂಡ ನಿಮಗೆ ಗಿಡಗಳು ಹೆಂಗೆ ಬರಬೇಕೋ ಹಾಗೆ ಬರೋದು. ಸ್ವಲ್ಪ ಗೊಬ್ಬರ ಕೂಡ ಹಾಕ್ಕೊಳ್ತಾ ಇದ್ದೀವಿ ಬುಡಕ್ಕೆ. ಅಂದರೆ ಗಿಡಗಳು ಸ್ವಲ್ಪ ಚೆನ್ನಾಗಿ ಬರಲಿ, ಯಾಕೆ ನೀರು ಹೊಡಿತೀವಿ ಹೆಂಗಿದ್ರು. ಸೊ ಕರಗುತ್ತೆ, ಹಾಗಾಗಿ ಗೊಬ್ಬರ ಹಾಕ್ಕೊಳ್ತಾ ಇದ್ದೀವಿ. ಸೊ ಈ ಟೈಮಲ್ಲೇ ಪ್ಲ್ಯಾಂಟ್ ಮಾಡ್ತಿರೋವಂಥದ್ದು. ಸೊ ಸ್ವಲ್ಪ ಲೇಟ್ ಆಯಿತು, ತೊಂದರೆ ಇಲ್ಲ. ನೀರು ಇರೋದ್ರಿಂದ ನವಂಬರ್ ಟೈಮಲ್ಲೂ ಕೂಡ ಮಾಡ್ಬೋದು. ಯಾಕಂದರೆ ಸ್ವಲ್ಪ ಮೋಡ ಮಳೆ ಆಗ್ತಾಯಿದೆ, ವೆದರ್ ಕೂಡ ಚೇಂಜ್ ಆಗ್ತಾ ಇರೋದ್ರಿಂದ. ಸೊ ವೆದರ್ ಕೂಡ ಹೆಲ್ಪ್ ಆಗುತ್ತೆ ಮೋಡ ಮಳೆ ಎಲ್ಲ ಆದರೆ ಗಿಡಕ್ಕೆ. ಸೊ ಇದಾದ ಹಾಕಿದ್ಮೇಲೆ ಇನ್ನೊಂದು ಮಳೆ ಸಿಕ್ಬಿಟ್ರೆ ತುಂಬ ಚೆನ್ನಾಗೇ ಬಂದುಬಿಡುತ್ತೆ ಗಿಡಗಳೆಲ್ಲ. ಸೊ TR9 ಗಿಡಗಳು ಹಾಕಾದ್ಮೇಲೆ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕಾಫಿ ಗಿಡಗಳು ಯಾವ ಥರ ಪ್ಲ್ಯಾಂಟ್ ಮಾಡಬೇಕು ಹೇಗೆ ಅಂತ. ಸೊ ನೋಡ್ಬೋದು ಪ್ರೊಸೆಸ್ ಈ ಥರ ಇದೆ. ಸೊ ಇದೆಲ್ಲ ಹಾಕಿದ್ಮೇಲೆ ಸುತ್ತ ಮಣ್ಣು ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡ್ಕೊಂಡು ನಂತರ 2 ಆ ಕಡೆ ಈ ಕಡೆ ಗೂಟಗಳು ಕೊಟ್ಕೊಳ್ಳಿ. ಏನಕ್ಕೆ ಅಂದರೆ ಗಾಳಿಗೆ ಬಂದಾಗ ಗಿಡಗಳು ಬಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಅದಾದ ನಂತರ ಏನು ತರಗ ಬಿದ್ದಿರುತ್ತಲ್ಲ, ಸೊ ತರಗನೆಲ್ಲ ಬಡ್ಡೆಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಸ್ಪೇಸಿಂಗ್ ಎಲ್ಲ ಬಂದ್ಬಿಟ್ಟು ಕಟ್ವಾ ಗಿಡಗಳೆಲ್ಲ 5.5 ಅಡಿಗೆ ಕೊಟ್ಟಿರೋವಂಥದ್ದು. 4 ಗಿಡ ಬರುತ್ತೆ ಒಂದೊಂದು ಸಾಲಿಗೆ. ಸೊ ಅಂದರೆ ಚಿಕ್ಕ ಸಾಲಿಗೆ ಹೇಳ್ತಾರಂಥದ್ದು. ಸೊ ದೊಡ್ಡದು ಬರುತ್ತೆ. ಈ TR9 ಗಿಡಗಳೆಲ್ಲ ಬಂದು ನಿಮಗೆ 7ರಿಂದ 7.5 ಅಡಿ ಸ್ಪೇಸಿಂಗ್ ಬಂದಿದೆ ನೋಡ್ಬೋದು. ಸೊ ಅದು ಹಾಕಿದ್ಮೇಲೆ ಎಲ್ಲ ನೀಟಾಗಿ ಸುತ್ತ ತರಗ ಮುಚ್ಕೊಂಡ್ರೆ ಸೊ ಬೇಗ ಹದ ಆರೋದಿಲ್ಲ ಅಂತ ಒಂದು ಮುಚ್ಕೊಳ್ಳೋಂಥ. ಸೊ ಹೆಂಗಿದ್ರು ನೆರಳು ಮಾಡೇ ಮಾಡ್ತೀವಿ. ಸೊ ಅದ್ರ ಪ್ರೊಸೆಸ್ ನೆಕ್ಸ್ಟ್ ಇರೋದು ನೋಡ್ತೀರ.